ಪಾರ್ಕ್ನಲ್ಲಿ ಸತ್ಯಮೇವ ಜಯತೆ ಕೇಂದ್ರ ಸರ್ಕಾರದ ದ್ವೇಷ ರಾಜಕಾರಣ ವಿರುದ್ಧ ಹಾಗೂ ಮಹಾತ್ಮ ಗಾಂಧಿಯವರ ಹೆಸರನ್ನ ಕೈಬಿಟ್ಟು ಮರೇಗಾ ಕಾಯ್ದೆಯನ್ನು ದುರ್ಬಲಗೊಳಿಸಲು ಹೊರಟಿರುವ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಾಗೂ ಕೆಎಸ್ ನಾಗರಾಜ್ ಡಿಸಿಸಿ ಉಪಾಧ್ಯಕ್ಷರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಪ್ರತಿಭಟನೆ ಕುರಿತು ನಮ್ಮ ವಾಹಿನಿ ಮೂಲಕ ಮಾಹಿತಿ ಹಂಚಿಕೊಂಡರು. ಇವತ್ತು ನಮ್ಮ ಪಕ್ಷದ ವತಿಯಿಂದ ಎರಡು ಉದ್ದೇಶಗಳಿಗಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಒಂದು, ಬಿಜೆಪಿಯ ಸರ್ಕಾರ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್, ಸಿಬಿಐ, ಐಟಿ ಮುಂತಾದ ತನಿಖಾ ಸಂಸ್ಥೆಗಳನ್ನ ಯಾವ ರೀತಿಯಲ್ಲಿ ದುರುಪಯೋಗ ಪಡಿಸಿಕೊಂಡು ವಿರೋಧ ಪಕ್ಷದ ನಾಯಕರು, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಯಾವ ರೀತಿಯಲ್ಲಿ ಅವರ ಚರಿತ್ರೆಯನ್ನ ಹರಣ ಮಾಡ್ತಾ ಇದ್ದಾರೆ ಅನ್ನುವ ಉದ್ದೇಶ. ಮತ್ತೊಂದು, ಮಹಾತ್ಮ ಗಾಂಧಿರವರ ಹೆಸರನ್ನು ತೆಗೆದುಹಾಕಿರುವಂತಹ ನರೇಗಾ ಕಾರ್ಯಕ್ರಮದ ವಿಚಾರದಲ್ಲಿ ಇವತ್ತು ವಿಶೇಷವಾಗಿ ಮಹಾತ್ಮ ಗಾಂಧಿರವರು ಅಂದ್ರೆ ಇಡೀ ಪ್ರಪಂಚದಾದ್ಯಂತ 150 ಹೆಚ್ಚು ರಾಷ್ಟ್ರಗಳಲ್ಲಿ ಗೌರವಿಸಲ್ಪಡುವಂತಹ, 150ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಪ್ರತಿಭೆಗಳನ್ನು ಉಳ್ಳಂತಹ ಈ ದೇಶದ ಪ್ರಪಂಚದ ಬಹುತೇಕ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಸಂಸ್ಥೆಯನ್ನು ಹೊಂದಿರುವಂತಹ ಪ್ರಪಂಚದ ನೆಲ್ಸನ್ ಮಂಡೇಲಾ ಇರಬಹುದು, ಅಮೆರಿಕದ ಅಧ್ಯಕ್ಷಗಳು ಇರಬಹುದು ಮತ್ತು ಅನೇಕ ದೇಶದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿಯಾಗಿರುವಂತಹ ಮಹಾತ್ಮ ಗಾಂಧಿರವರ ಹೆಸರನ್ನ 2005ನೇ ಇಸ್ವಿಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ದೇಹದಲ್ಲಿ ಶಕ್ತಿ ಇದ್ದು ಉದ್ಯೋಗ ಇಲ್ಲದಂತಹ ಜನರಿಗೆ ಉದ್ಯೋಗವನ್ನ ಕೊಡುವ ಸಲುವಾಗಿ ಅವರಿಗೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ಅನುಷ್ಠಾನಗೊಳಿಸಿದ್ರು. ಈ ಒಂದು ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ 100 ದಿನಗಳ ಕಾಲ ಕಡ್ಡಾಯವಾಗಿ ಅವರಿಗೆ ಉದ್ಯೋಗವನ್ನ ಕೊಡಬೇಕಾಗಿತ್ತು ಮತ್ತು ಕನಿಷ್ಠವಾದಂತಹ ವೇತನವನ್ನು ಸಹ ಸರ್ಕಾರವೇ ನಿಗದಿ ಮಾಡಿತ್ತು. ಒಂದು ವೇಳೆ 100 ದಿನದ ಉದ್ಯೋಗವನ್ನು ಅವರಿಗೆ ಕೊಡ್ಲಿಕ್ಕೆ ಸಾಧ್ಯವಾಗಬೇಕಾದ್ರೆ ಅವರಿಗೆ ಹಣವನ್ನು ಕೊಡಬೇಕಾಗಿತ್ತು, ಜೊತೆಗೆ ದವಸ ಧಾನ್ಯವನ್ನು ಸಹ ಅವರಿಗೆ ತಂದುಕೊಡಬೇಕಾಗಿತ್ತು. ಆ ಉದ್ಯೋಗವನ್ನ ಆಯಾ ಪ್ರದೇಶದ ಪುರಸಭೆ, ನಗರಸಭೆ, ಗ್ರಾಮೀಣ ಪ್ರದೇಶದ ಸ್ಥಳೀಯ ಸಂಸ್ಥೆಗಳೇ ನಿರ್ಧಾರ ಮಾಡಬೇಕಾಗಿತ್ತು. ಕೇಂದ್ರ ಸರ್ಕಾರ ಶೇಕಡ 90ರಷ್ಟು ಅನುದಾನವನ್ನ, ರಾಜ್ಯ ಸರ್ಕಾರ 10ರಷ್ಟು ಅನುದಾನವನ್ನ ಕೊಡ್ತಾ ಇತ್ತು. ಈ ಒಂದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಕೊರೋನಾ ಸಂದರ್ಭದಲ್ಲಿ ಭಾರತ ದೇಶದ ಕೋಟ್ಯಾಂತರ ಜನರ ಬದುಕನ್ನ ಕಟ್ಟಿಕೊಡುತ್ತೆ. ಮತ್ತು ವಿಶೇಷವಾಗಿ ಈ ಒಂದು ಯೋಜನೆ ಉದ್ದೇಶ ಏನಿತ್ತು ಅಂದ್ರೆ, ಮಹಾತ್ಮ ಗಾಂಧಿರವರು ಹೇಳೋರು ಗ್ರಾಮೀಣ ಪ್ರದೇಶದ ಜನರಿಗೆ ಉದ್ಯೋಗವನ್ನ ಕೊಡಬೇಕು, ಅವರಿಗೆ ಉದ್ಯೋಗ ದೊರೆತರೆ ಅವರು ವಲಸೆ ಬರೋದಿಲ್ಲ ಅಂತ. ಆ ಹಿನ್ನೆಲೆಯಲ್ಲಿ ವಲಸೆಯನ್ನ ತಡೆಗಟ್ಟುವ ಸಲುವಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೇಂದ್ರದಲ್ಲಿದ್ದಾಗ ಈ ಒಂದು ಮಹತ್ವದ ಯೋಜನೆಯನ್ನ ತಂದ್ರು. ಈ ಒಂದು ಯೋಜನೆಯ ಪರಿಣಾಮ ಎಷ್ಟಾಯ್ತು ಅಂದ್ರೆ, ವಿಶ್ವಸಂಸ್ಥೆಯಲ್ಲಿನ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಂಸ್ಥೆಯವರು ಅತ್ಯಂತ ಪ್ರಶಂಸನೀಯ ಮಾತುಗಳನ್ನು ಆಡಿದ್ರು. ಇಂತಹ ಯೋಜನೆಯನ್ನ ಜಗತ್ತಿನ ಅನೇಕ ರಾಷ್ಟ್ರಗಳು ಅನುಕರಣೆ ಮಾಡಿದ್ರು. ಈ ರೀತಿಯಲ್ಲಿ ಯೋಜನೆಯ ಬಗ್ಗೆ ಒಳ್ಳೆ ಹೆಸರು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಹೆಸರು ಬರ್ತಿರೋದನ್ನ ಹೊಟ್ಟೆ ಕಿಚ್ಚಿನ ಬಿಜೆಪಿಯವರು ಕೇಂದ್ರದ ಸರ್ಕಾರಕ್ಕೆ ಹೊಟ್ಟೆ ಕಿಚ್ಚು ಬಂತು. ಈ ಯೋಜನೆಯನ್ನ ಹಾಳು ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಅವರು ಏನು ಮಾಡಿದ್ರು, ಮಹಾತ್ಮ ಗಾಂಧಿಯವರ ಹೆಸರನ್ನ ಮೊದಲು ಕಿತ್ತಾಕಿದ್ರು. ಈಗ ಶೇಕಡ 60ರಷ್ಟು ಅನುದಾನವನ್ನ ಕೊಡ್ತಾರೆ, ರಾಜ್ಯ ಸರ್ಕಾರ 40ರಷ್ಟು ಅನುದಾನವನ್ನ ಕೊಡ್ಬೇಕಾಗತ್ತೆ. ಉದ್ಯೋಗವನ್ನ ಯಾರು ಮಾಡಬೇಕು, ಯಾವುದು ಕಾಮಗಾರಿ ಮಾಡಬೇಕು ಅನ್ನೋ ನಿರ್ಧಾರ ಕೇಂದ್ರ ಸರ್ಕಾರ ಮಾಡುತ್ತೆ. ರಾಜ್ಯಗಳ ಅಧಿಕಾರವನ್ನ ಸಂಪೂರ್ಣವಾಗಿ ಕಸಿದುಕೊಂಡಿದ್ದಾರೆ. ಮಹಾತ್ಮ ಗಾಂಧಿಯವರ ಹೆಸರನ್ನ ತೆಗೆದು ಹಾಕಿರುವುದು ಅಷ್ಟೇ ಅಲ್ಲ, ಅವರ ಆಶಯಕ್ಕೂ ಸಹ ಕುಳ್ಳು ಕಟ್ಟಿಟ್ಟಿದ್ದಾರೆ. ಒಂದಂತೂ ಸತ್ಯ, ಬಿಜೆಪಿಯ ನಾಯಕರು ಅರ್ಥ ಮಾಡ್ಕೋಬೇಕು. ಭಾರತ ದೇಶಕ್ಕೆ ಯಾವ್ದಾದ್ರು ವಿದೇಶಿ ಪ್ರತಿನಿಧಿ ಬಂದ್ರೆ ಕೇಳಿದ ಮಹಾತ್ಮ ಗಾಂಧಿಯವರ ಸಮಾಧಿ ಎಲ್ಲಿದೆ ಅಂತ ಹೊರತು ಯಾವ ಬಿಜೆಪಿ ನಾಯಕರ ಸಮಾಧಿಗಳನ್ನಲ್ಲ, ಮಹಾತ್ಮ ಗಾಂಧಿಯವರ ಮೂಲಕವೇ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಭಾರತವನ್ನ ಗುರುತಿಸ್ತಾರೆ. ಗಾಂಧಿಯವರ ಬಗ್ಗೆ ನೀವು ಏನೇ ಮಾಡಿದ್ರು ಸಹ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯ ರಕ್ತದಲ್ಲಿ ಗಾಂಧಿಯವರ ವಿಚಾರಧಾರೆಗಳು ಪ್ರಭಾವಿತವಾಗಿದೆ. ಸೂರ್ಯಚಂದ್ರ ಇರುವ ತನಕ ಗಾಂಧಿ ಶಾಶ್ವತವಾಗಿರ್ತಾರೆ. ಮೋದಿಯವರ ಮತ್ತು ಬಿಜೆಪಿ ಅಂತ ಕುತಂತ್ರಗಳಿಂದ ಗಾಂಧಿಯವರ ವ್ಯಕ್ತಿತ್ವವನ್ನ, ಅವರ ವಿಚಾರಧಾರೆಯನ್ನ ಭಾರತೀಯರ ಮನಸ್ಸಿನಿಂದ ತಿಳಿದುಹಾಕಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ 1956ನೇ ಇಸ್ವಿಯಲ್ಲಿ ಈ ದೇಶದಲ್ಲಿ ನೆಹರೂರವರು ಪ್ರಧಾನಿಗಳಾಗಿದ್ದಾಗ ಆರ್ಥಿಕವಾದ ಅಪರಾಧಗಳನ್ನ ನಿಯಂತ್ರಿಸುವ ಸಲುವಾಗಿ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಎನ್ನುವಂತ ವ್ಯವಸ್ಥೆಯನ್ನು ಜಾರಿಗೆ ತಂದ್ರು. ಈ ಒಂದು ಪ್ರಕರಣವನ್ನ ಕೇವಲ ರಾಜಕೀಯ ಸೇಡಿಗಾಗಿ ಬಳಸಲಿಲ್ಲ, ಆರ್ಥಿಕ ಅಪರಾಧಗಳನ್ನ ನಿಯಂತ್ರಿಸುವ ಸಲುವಾಗಿ ಬಳಸಿದ್ರು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗುವ ತನಕ ಕೇವಲ 1800 ಪ್ರಕರಣಗಳಿತ್ತು.
ಆದ್ರೆ ಮೋದಿ ಅವರ 11 ವರ್ಷದಲ್ಲಿ 4700 ಪ್ರಕರಣಗಳು ದಾಖಲಾಗಿದೆ. 95 ಪ್ರಕರಣಗಳು ವಿರೋಧ ಪಕ್ಷದ ನಾಯಕರ ಮೇಲೆ ಇದೆ. 1000ಕ್ಕೂ ಹೆಚ್ಚು ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ ಇದೆ. ಇವರ ಉದ್ದೇಶ ಇಷ್ಟೇ, ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಲ್ಲಿ ಯಾರು ಮೋದಿ ಅವರನ್ನು ವಿರೋಧಿಸ್ತಾರೆ, ಯಾರು ಬಿಜೆಪಿಯನ್ನು ವಿರೋಧಿಸ್ತಾರೆ, ಅವರಿಗೆ ಈ ಒಂದು ತನಿಖಾ ಸಂಸ್ಥೆಗಳನ್ನ ಚೂ ಬಿಟ್ಟು ಅವ್ರನ್ನ ಹೆದರಿಸಿ ಅವ್ರ ಪಕ್ಷಕ್ಕೆ ಸೇರ್ಕೊಂಡ್ರೆ ಆ ವಾಷಿಂಗ್ ಮಿಷಿನ್ ಹಾಕಿ ಕ್ಲೀನ್ ಮಾಡ್ತಾರೆ. ಇಲ್ಲದೆ ಹೋದ್ರೆ ಅವ್ರ ಮೇಲೆ ಕೇಸ್ಗಳು ಹಾಕ್ತಾರೆ. ಕಪಿಲ್ ಪಟೇಲ್ ಇರುವಂತಹ ಮಹಾರಾಷ್ಟ್ರದ ವ್ಯಕ್ತಿ ಸಾವಿರಾರು ಕೋಟಿ ರೂಪಾಯಿಗಳ ಹಗರಣ ಅವನು ಬಿಜೆಪಿ ಸೇರಿದ ತಕ್ಷಣ ಕ್ಲೀನ್ ಆಗುತ್ತಾ? ಅದೇ ರೀತಿಯಲ್ಲಿ ಅಜಿತ್ ಪವಾರ್ ಮೇಲೆ ಹಗರಣ ಇತ್ತು, ಅವನು ಬಿಜೆಪಿ ಸೇರಿ ಕ್ಲೀನ್ ಆದ. ಅಸ್ಸಾಮಿನ ಮುಖ್ಯಮಂತ್ರಿ ಬಿಸ್ವಾಸ್ ಶರ್ಮಾ ಎನ್ನುವನು ಶಾರದಾ ಚಿಟ್ ಫಂಡ್ ಹಗರಣದಲ್ಲಿ ಭಾಗಿಯಾಗಿದ್ದ, ಅವನು ಬಿಜೆಪಿ ಸೇರಿ ಕ್ಲೀನ್ ಆಗುತ್ತಾ? ಪಶ್ಚಿಮ ಬಂಗಾಳದ ಬಿಜೆಪಿ ಅಧ್ಯಕ್ಷ ಸುವೇಂದು ಅಧಿಕಾರಿ ಮೇಲೆ ಭ್ರಷ್ಟಾಚಾರದ ಆರೋಪ ಇತ್ತು, ಅವನು ಬಿಜೆಪಿ ಸೇರಿ ಕ್ಲೀನ್ ಆಗುತ್ತಾ? ಬಿಜೆಪಿ ತನಿಖಾ ಸಂಸ್ಥೆಗಳನ್ನ ತಮ್ಮ ಪಕ್ಷಕ್ಕೆ ಬರಮಾಡಿಕೊಳ್ಳುವವರನ್ನ ವಾಷಿಂಗ್ ಮಿಷಿನ್ ಆಗಿ ಬಳಸ್ಕೊಳ್ತಾ ಇದ್ದಾರೆ, ವಿರೋಧ ಪಕ್ಷವನ್ನ ಸೆಳೆಬಡಿಗೆ ಬಳಸ್ತಾ ಇದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಯಾವುದೇ ಅಪರಾಧವನ್ನು ಮಾಡಿಲ್ಲ, ಆರ್ಥಿಕ ಅಪರಾಧವನ್ನು ಮಾಡಿಲ್ಲ. ಆದ್ರೆ ಸುಳ್ಳು ಮೊಕದ್ದಮೆಯನ್ನು ಹೂಡಿದ್ರು. ಭಾರತದ ನ್ಯಾಯಾಲಯಗಳು, ನ್ಯಾಯಾಧೀಶರುಗಳು ಇವತ್ತು ಸಹ ಸತ್ಯದ ಪರವಾಗಿದ್ದಾರೆ. ಈ ಒಂದು ತೀರ್ಪನ್ನು ಕೊಟ್ಟರು, ಇದು ಸುಳ್ಳಿನ ಪ್ರಕರಣ ಅಂತ. ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಸುವ ಸಲುವಾಗಿ, ಗಾಂಧಿ ಅವರಿಗೆ ಗೌರವ ಕೊಡುವ ಸಲುವಾಗಿ, ಬಿಜೆಪಿ ಅವರಿಗೆ ನಾವು ಇವರ ಹೀನ ಕೃತ್ಯಗಳನ್ನ ಖಂಡಿಸುವ ಸಲುವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದು ಕೇವಲ ಇಲ್ಲಿ ಸಾಂಕೇತಿಕವಾಗಿ ಭಾರತ ದೇಶ ಅಲ್ಲ, ವಿಶ್ವದಾದ್ಯಂತ ಇವತ್ತು ಎಲ್ಲ ರಾಷ್ಟ್ರಗಳಲ್ಲಿ ಗಾಂಧಿ ಅವರ ಹೆಸರು ತೆಗೆದುಹಾಕಿದಕ್ಕೆ ಮೋದಿ ಅವರಿಗೆ ಖಂಡನೀಯ ಪತ್ರಗಳು ಬರ್ತಾ ಇದೆ.